ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದ ಕಾಯಿಪಲ್ಯ ಸಂತೆ ಅಂದ್ರೆ ಬಾಜಿ ಮಾರ್ಕೆಟ್ ಈಗ ಮಾಲ್ಕಿ ಜಾಗದಲ್ಲಿದ್ದು ದಿನಾಂಕ 19ರಿಂದ ಈ ಕಾಯಿಪಲ್ಯ ಸಂತೆಯನ್ನ ಸರ್ಕಾರಿ ಎಪಿಎಂಸಿ ಜಾಗದಲ್ಲಿ ಸ್ಥಳಾಂತರಿಸಲು ರೈತ ಸಂಘ ಮುಖಂಡರು ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ರೈತರು ಹಾಗೂ ಎಪಿಎಂಸಿ ವಿಭಾಗೀಯ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಪೂರ್ವಭಾವಿ ಸಭೆಯನ್ನ ಆಯೋಜಿಸಿದ್ದರು. ಅದು ಅಲ್ಲದೆ ರೈತರಿಂದ ಲಕ್ಷಾಂತರ ಹಣವನ್ನ ಲೂಟಿ ಮಾಡಿದ್ದಾರೆ. ರೈತರಿಂದ ಹಣ ಸುಲಿಗೆ ಮಾಡಿದ್ದಾರೆ. ಬಹಳಷ್ಟು ರೈತರಿಗೆ ಅನ್ಯಾಯವಾಗಿದೆ. ಯಾವತ್ತು ಎಪಿಎಂಸಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಂಡು ಅಂತವರ ಮೇಲೆ ಶಿಕ್ಷೆ ಗುರಿಪಡಿಸಬೇಕಾಗಿತ್ತು. ಆದರೆ ಯಾವುದೇ ರೀತಿ ಎಪಿಎಂಸಿ ಅಧಿಕಾರಿಗಳು ಕೈಗೊಂಡಿಲ್ಲ. ಈಗ ಇರುವಂತಹ ಪ್ರೈವೇಟ್ ಬಾಜಿ ಮಾರ್ಕೆಟ್ ಅನ್ನ ಬಂದ್ ಮಾಡಿ ಅಧಿಕೃತವಾಗಿ ದಲ್ಲಾಳುಗಳ ಪರವಾನಗಿ ಇಲ್ಲದ ದಲ್ಲಾಳಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು. ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಆದರೂ ಕೂಡ ಸ್ವಾಮೀಜಿಯವರ ಜಾಗ ಇದೆ ಎಂದು ಇಲ್ಲಿಯವರೆಗೆ ಕಾಳಜಿಪೂರ್ವಕವಾಗಿ ಎಲ್ಲ ರೈತರು ಸುಮ್ಮನಿದ್ದರು. ಆದರೂ ಕೂಡ ದಲ್ಲಾಳಿಗಳಿಂದ ದಬ್ಬಾಳಿಕೆ ಹೆಚ್ಚಾಗಿದೆ. ಅದಕ್ಕಾಗಿ 19ರಂದು ಹುಕ್ಕೇರಿ ತಾಲೂಕಿನ ಎಲ್ಲ ರೈತ ಬಾಂಧವರು ಹಾಗೂ ರೈತ ಸಂಘದ ಮುಖಂಡರು ನೂರಾರು ಟ್ರ್ಯಾಕ್ಟರ್ಗಳು ರ್ಯಾಲಿಯಲ್ಲಿ ಭಾಗವಹಿಸಲಿದ್ದು, ಸ್ಥಳ ಹುಕ್ಕೇರಿಯ ಶ್ರೀ ಅಡಿಸಿದ್ದೇಶ್ವರ ದೇವಸ್ಥಾನದಿಂದ ಹುಕ್ಕೇರಿ ಬಸವೇಶ್ವರ ಸರ್ಕಲ್ ಮಾರ್ಗವಾಗಿ ಸಂಕೇಶ್ವರ ಎಪಿಎಂಸಿಯವರೆಗೆ ನೂರಾರು ಟ್ರ್ಯಾಕ್ಟರ್ಗಳು ಹಾಗೂ ರೈತ ಮುಖಂಡರುಗಳ ಬೈಕ್ ವಾಹನಗಳು ಈ ರ್ಯಾಲಿಯಲ್ಲಿ ಭಾಗವಹಿಸಲಿದ್ದಾರೆ. ಇಂದು ರೈತ ಸಂಘ ಮುಖಂಡರಾದ ಚುನ್ನಪ್ಪ ಪೂಜೇರಿ ಹಾಗೂ ಸಂಜು ಹಾವಣ್ಣವರ್ ಮತ್ತು ಹುಕ್ಕೇರಿ ತಾಲೂಕಿನ ಸುತ್ತಮುತ್ತಲಿನ ರೈತ ಸಂಘ ಮುಖಂಡರು ಈ ಬೃಹತ್ ರ್ಯಾಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ರೈತ ಸಂಘದ ಸದಸ್ಯರು ಪಾಲ್ಗೊಳ್ಳಬೇಕೆಂದು ಕರೆ ಕೊಟ್ಟರು. ಇದೇ ಸಂದರ್ಭದಲ್ಲಿ ರೈತ ಸಂಘ ಮುಖಂಡರಾದ ಚುನ್ನಪ್ಪ ಪೂಜೇರಿ ಅವರು GS5 ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದರು. ಬ್ಯೂರೋ ರಿಪೋರ್ಟ್ ಗಂಗಾಧರ್ ಎಸ್ ಶಿರಗಾವಿ, GS5 ಟಿವಿ ಕನ್ನಡ ನ್ಯೂಸ್, ಸಂಕೇಶ್ವರ. ಸಂಕೇಶ್ವರದಲ್ಲಿ ಏನು ಪ್ರಾರಂಭವಾಗಿರುವಂಥದ್ದು 20 ವರ್ಷದಿಂದ ಏನು ರೈತರಿಗೆ ಮೋಸ ಮಾಡ್ತಿರುವಂಥದ್ದು ವ್ಯವಸ್ಥೆಯನ್ನು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಬೈರಿಗೆಳೆದಿದೆ. ಸರ್ಕಾರ ಹಲವಾರು ಪಕ್ಷಗಳ ಸರ್ಕಾರ ರಾಜ್ಯ ಆಳಿದ್ರು ಅವರು ಸತ್ತಂತೆ ರೈತರ ಪಾಲಿಗೆ ಇವತ್ತು ಅವರ ಕಾರ್ಯಚಟುವಟಿಕೆಯಲ್ಲಿ ಗುರುತಾಗ್ತದೆ. ಕೃಷಿ ಮಾರುಕಟ್ಟೆ ವಿಶೇಷವಾಗಿ ರೈತರಿಗೆ ಅನುಕೂಲ ಮಾಡಿಕೊಡುವಂಥ ವ್ಯವಸ್ಥೆ ಇದ್ದಾಗ್ಯೂ, ಇಲ್ಲಿ ಸುವ್ಯವಸ್ಥಿತವಾದಂಥ 10 ಕೋಟಿ ಖರ್ಚು ಮಾಡಿ ವ್ಯವಸ್ಥೆ ಇದ್ದಾಗ್ಯೂ ಇದನ್ನು ಹಾಳು ಮಾಡ್ತಾ ಇರುವಂಥ ಸರ್ಕಾರಿ ಏನು ವ್ಯವಸ್ಥೆಗೆ ಒಂದು ಧಿಕ್ಕಾರ ಇರಲಿ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನುವಂಥದ್ದನ್ನು ಈ ಒಂದು ಉದಾಹರಣೆ ರೀತಿಯಲ್ಲಿ ನಾವು ಉದಾಹರಿಸಬೇಕಾಗ್ತದೆ. ಈಗ ನಾವು 19ನೇ ತಾರೀಕಿಗೆ ಏನು ಮಾಡಿದ್ದೀವಿ ಅಂತಂದರೆ, ಆ ಖಾಸಗಿ ಮಾರುಕಟ್ಟೆಯಲ್ಲಿ ಏನು ಲೂಟಿ ನಡೀತಾ ಇದೆ, ರೈತರ ಮೇಲೆ ಅನ್ಯಾಯ ನಡೀತಾ ಇದೆ, ಅದು ಅನೈತಿಕ ಚಟುವಟಿಕೆ, ಅದು ಕಾನೂನಾತ್ಮಕ ಚಟುವಟಿಕೆ ಅಲ್ವೇ ಅಲ್ಲ. ಕಾನೂನಾತ್ಮಕ ಚಟುವಟಿಕೆ ಆಗಬೇಕು ಅಂತಂದರೆ ಏನು ಅಧಿಕೃತವಾದಂಥ ಸರ್ಕಾರಿ ಎಪಿಎಂಸಿಯಲ್ಲಿ ಆಗಲೇಬೇಕು. ಅದನ್ನು ಸಂಬಂಧಪಟ್ಟಂಥವರು ಏನು ರೈತರಿಗೆ ಲಾಭ ಸಿಗಬೇಕು, ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋಂಥದ್ದು ಅವ್ರ ಕರ್ತವ್ಯ ಇದೆ. ಇದರ ಅರಿತು 19ನೇ ತಾರೀಕಿಗೆ ಬೃಹತ್ ಹೋರಾಟ, ಹೆಚ್ಚು ಕಡಿಮೆ ರೈತರು ಎಲ್ಲ ಈ ತಾಲೂಕಿನ ಸಂಕೇಶ್ವರ ಮತ್ತು ಹುಕ್ಕೇರಿಯ ಎಲ್ಲ ತಾಲೂಕಿನ ರೈತರು ಇಲ್ಲಿ ಭಾಗವಹಿಸಬೇಕು ಅಂತ ಕಳಕಳಿಯಲ್ಲಿ ಕೇಳ್ತೇವೆ. ಏನೋ ಇವತ್ತು ನಾವು ಇಲ್ಲಿ APMCಯಲ್ಲಿ ನಾಳೆ 19 ತಾರೀಕೇನು ನಮ್ಮದೊಂದು ಬೃಹತ್ ರ್ಯಾಲಿ ಐತಿ, ಪ್ರತಿಭಟನೆ ಐತಿ. ಯಾಕಪ್ಪ ಅಂದ್ರೆ ಪ್ರೈವೇಟ್ ಬಾಜಿ ಮಾರ್ಕೆಟ್ದಲ್ಲಿ ಕೋಟ್ಯಾಂತರ ರೂಪಾಯಿ ಇವತ್ತು ರೈತರನ್ನ ವರ್ಷಕ್ಕೆ 10 ಕೋಟಿ ಗಂಟೆ ಸುಲಿಗೆ ಮಾಡ್ತಕ್ಕಂಥ ಅಲ್ಲಿ ಏಜೆಂಟ್ ರಾವಳಿಯನ್ನು ಇವತ್ತು ರೈತ ಸಂಘ ಕಂಡು ಹಿಡಿದು ತಕ್ಷಣ ಬಾಜಿ ಮಾರ್ಕೆಟ್ ಬಂದ್ ಮಾಡಿ ಇಲ್ಲಿ ಗೌರ್ಮೆಂಟ್ APMC ಒಳಗೆ ಪ್ರಾರಂಭ ಮಾಡಬೇಕು ಅನ್ನುವಂಥ ಹೋರಾಟ 19 ತಾರೀಕು ಕಾರ್ಯಕ್ರಮ ಪೂರ್ವ ಸಭೆಯನ್ನು ಇವತ್ತು ಇಲ್ಲಿರ್ತಕ್ಕಂಥ APMC ವಿಭಾಗೀಯ ಮಟ್ಟದ ಅಧಿಕಾರಿಗಳು ಕರೆದಿರು. ಅವರಿಗೆ ನಾವು ಕೂಡ ಮನವರಿಕೆ ಮಾಡಿಕೊಟ್ಟು 20-30 ವರ್ಷದಿಂದ ಇವತ್ತು ಅವರು ಇನ್ಲೀಗಲ್ ಚಟುವಟಿಕೆ ನಡೆಸ್ಯಾರೋ, ಅದಕ್ಕೆ ನೀವು ಸಹಕಾರ ಮಾಡಿರಿ. ಇದು 19 ತಾರೀಕು ತಾವು ಅಧಿಕಾರಿಗಳು ಅದನ್ನು ಸೀಸ್ ಮಾಡಬೇಕು, ಇಲ್ಲ ಅಂತಂದ್ರೆ ನಿಮ್ಮನ್ನು ಸಸ್ಪೆಂಡ್ ಮಾಡ್ತಾರೋ. DC ಏರಿಯಾ ಆಗುವತ್ತಾಗ ಸೀಸ್ ಮಾಡಬೇಕು, DCನೂ ಮಾಡಿದ್ರೆ DC ಮೇಲೂ ಕೂಡ ಆ್ಯಕ್ಷನ್ ಆಕೈತಿ ಅನ್ನುವಂಥದ್ದು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು, ಅದು ಇನ್ಲೀಗಲ್ ಚಟುವಟಿಕೆ ಐತಿ. ನಾವು 19 ತಾರೀಕು 20 ತಾರೀಕು ಈ APMCಗೆ ಎಲ್ಲ ಬಾಜಿ ಮಾರ್ಕೆಟ್ ಇಲ್ಲೇ ಬರೋದು, ನಮ್ಮ ಬಾಜಿಗಳು ಇಲ್ಲೇ ಬರ್ತಾವೆ. ಎಲ್ಲೆಲ್ಲಿ ವ್ಯಾಪಾರಸ್ಥರದಾರು ಎಲ್ಲರನ್ನ ಕರೆಸಿ ಇದನ್ನು ಸುಗಮವಾಗಿ ರೈತರನ್ನ ಕಾಪಾಡ್ತಕ್ಕಂಥ ಕೆಲಸ APMC ಅವ್ರು ಮಾಡಬೇಕು ಅನ್ನುವಂಥದ್ದನ್ನು ಇವತ್ತೆಲ್ಲ ತಾಲೂಕಾ ಮಟ್ಟದ ಮುಖಂಡರ ಜೊತೆ ಸಭೆ ಮಾಡಿ ಅವ್ರಿಗೆ ಹೇಳಿ ಬಂದು, ನಾಳೆ 19 ತಾರೀಕು ನಾವು ಕೂಡ ಸಾವಿರಾರು ಸಂಖ್ಯೆ ಒಳಗೆ ಸುಮಾರು 100-200 ಟ್ರ್ಯಾಕ್ಟರ್ ರ್ಯಾಲಿ ಮುಖಾಂತರ ಏನು ಕಾಡಸಿದ್ದೇಶ್ವರ ಗುಡಿ ಹುಕ್ಕೇರಿ ಒಳಗೆ ಅಲ್ಲಿ ಮಠ ಐತಿ, ಅಲ್ಲಿಂದ ನಾವು ರೈಲಿ ಮುಖಾಂತರ ಹುಕ್ಕೇರಿ ಸರ್ಕಲ್ದಿಂದ ಇಲ್ಲಿ APMC ಬಾಜಿ ಮಾರ್ಕೆಟ್ ಒಳಗೆ ಸಾವಿರಾರು ಸಂಖ್ಯೆ ಒಳಗೆ ನಾವು ರೈಲಿ ಮುಖಾಂತರ ಟ್ರ್ಯಾಕ್ಟರ್ ರೈಲಿ ಮುಖಾಂತರ
ಬಂದ ಇಲ್ಲಿ ಸಮಾವೇಶ ಮಾಡಿ ಅವತ್ತು ಅದನ್ನು ಸಂಪೂರ್ಣ ಸೀಸ್ ಮಾಡಿಸಿ ಇಲ್ಲಿ ಪ್ರಾರಂಭ ಮಾಡ್ತಕ್ಕಂಥ ಚಟುವಟಿಕೆ ಐತಿ. ಅದಕ್ಕೆ ಈ ಹುಕ್ಕೇರಿ ತಾಲೂಕಿನ ಬೆಳಗಾಂ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ರೈತ ಬಂಧುಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು. ರಾಜ್ಯದ ರೈತರು ಕೂಡ ಇದರೊಳಗೆ ಮುಖಂಡರು ಕೂಡ ಭಾಗವಹಿಸಬೇಕಂತೇಳಿ ರೈತರ ಪರವಾಗಿ ಕರೆಯನ್ನು ಕೊಡ್ತಾ ಇದ್ದೀವಿ.